ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ಪ್ರತಿ ವಾರ ನೀವು ವಾರ ಭವಿಷ್ಯವನ್ನು ಕೇಳುತ್ತೀರಿ. ಬನ್ನಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯ. 25 ಜಾನ್ವರಿ 2026ರಿಂದ 1 ಫೆಬ್ರವರಿ 2026ರವರೆಗಿನ ಅಂದರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯವರಿಗೆ ಈ ವಾರ ಸ್ನೇಹಿತರೊಡನೆ ಸಮಾಲೋಚನೆ ಇರುತ್ತದೆ. ಆತ್ಮ ಪ್ರಶಂಸೆ ಸಲ್ಲದು, ಗುಪ್ತ ಪ್ರಯತ್ನ ವಿಫಲ. ಅವಕಾಶಗಳು ಕೈತಪ್ಪುತ್ತವೆ. ಅಲಂಕಾರಿಕ ವಸ್ತುಗಳಿಂದ ಲಾಭ, ಆರೋಗ್ಯದಲ್ಲಿ ಸುಧಾರಣೆ, ದಾಂಪತ್ಯದಲ್ಲಿ ವೈಮನಸ್ಸು, ಗೃಹೋಪಕರಣ ವಸ್ತು ಸಂಗ್ರಹ. ವೃಷಭ ರಾಶಿ, ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆ ಇರಲಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ, ದೂರ ಪ್ರಯಾಣದ ಸಾಧ್ಯತೆ, ಮಕ್ಕಳಿಂದ ಖರ್ಚು ಹೆಚ್ಚಳ, ವ್ಯಾಜ್ಯದಲ್ಲಿ ಜಯ ಸಿಗುತ್ತದೆ. ಗಣ್ಯರ ನಿವಾಸಕ್ಕೆ ಭೇಟಿ, ಸ್ವಾಭಿಮಾನಕ್ಕೆ ಧಕ್ಕೆಯಾಗುವ ಸಂದರ್ಭ ಎದುರಾಗಬಹುದು. ಮಿಥುನ ರಾಶಿ, ಅತಿಯಾಗಿ ನಂಬಿ ಮೋಸ ಹೋಗಬೇಡಿ. ಜನಮನ್ನಣೆಯಿಂದ ಲಾಭ, ತಾಳ್ಮೆ ಕಳೆದುಕೊಳ್ಳದೆ ವ್ಯವಹರಿಸಿ. ದೀರ್ಘ ಪ್ರಯಾಣದಿಂದ ತೊಂದರೆ, ಅಧ್ಯಯನದಲ್ಲಿ ಆಸಕ್ತಿ, ಹಿರಿಯರ ಆರೋಗ್ಯ ಸುಧಾರಣೆ, ಮಗಳ ಮದುವೆಗೆ ತಯಾರಿ. ಕಟಕ ರಾಶಿಯವರಿಗೆ ಈ ವಾರ ಸಾಲ ಮರುಪಾವತಿ ಮಾಡುತ್ತೀರಿ. ಪತ್ನಿಯ ಆರೋಗ್ಯದಲ್ಲಿ ಏರುಪೇರು, ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಒಲವು, ಹೈನುಗಾರಿಕೆ, ಉದ್ಯಮಕ್ಕೆ ಪ್ರೋತ್ಸಾಹ. ಸ್ತ್ರೀ ವಿಮೋಹದಿಂದ ಸಂಕಷ್ಟ, ಹಲವು ದಿಕ್ಕುಗಳಿಂದ ಕಾರ್ಯದ ಒತ್ತಡ. ಸಿಂಹರಾಶಿ, ಸಕಾಲಿಕ ಸೇವೆಯಿಂದ ವಿಶ್ವಾಸ ವೃದ್ಧಿ, ವಾಹನ ರಿಪೇರಿಗೆ ಖರ್ಚು, ಆಸ್ತಿ ಖರೀದಿ ಪ್ರಯತ್ನಕ್ಕೆ ಮುನ್ನಡೆ. ಸ್ವಂತ ಉದ್ಯಮದಲ್ಲಿ ಅಭಿವೃದ್ಧಿ, ಕಟ್ಟಡ ನಿರ್ಮಾಣ ಕಾರ್ಯಗಳ ವೇಗವರ್ಧನೆ, ಕೈ ಹಾಕಿದ ಕೆಲಸಗಳಲ್ಲಿ ನಿರೀಕ್ಷಿತ ಪ್ರಗತಿ, ಉತ್ತಮ ದಿನಗಳು. ಕನ್ಯರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ದುಡುಕು ಮಾತಿನಿಂದ ವೈರತ್ವ ಸೃಷ್ಟಿ, ಶಕುನ ನಿಜವಾಗುತ್ತದೆ. ಆತುರದಿಂದ ಕೆಲಸ ಕೆಡುತ್ತದೆ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ, ಹಿರಿಯರಿಗೆ ಸಂತೋಷ ನೀಡಿದ ತೃಪ್ತಿ, ಸಮಾಜದಲ್ಲಿ ಗೌರವ ಪ್ರಾಪ್ತಿ, ಆಕಸ್ಮಿಕ ಧನಾಗಮನ. ತುಲಾರಾಶಿ, ಆಸ್ತಿ ಖರೀದಿಗೆ ಹಣಕಾಸಿನ ಅಡಚಣೆ, ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿ, ಮಿತ್ರರಿಂದ ಧನ ಸಹಾಯ, ದಾನ ಧರ್ಮದಲ್ಲಿ ಆಸಕ್ತಿ, ತಾಳ್ಮೆಯಿಂದ ವ್ಯವಹರಿಸಿ. ನಿವೇಶನ ಖರೀದಿಗೆ ಪ್ರಯತ್ನ, ಸಹೋದರ ಸಂಬಂಧಿಗಳೊಂದಿಗೆ ವಿರಸ, ಉತ್ತಮ ದಿನಗಳು. ವೃಶ್ಚಿಕ ರಾಶಿ, ಅನಿರೀಕ್ಷಿತ ನೆರವುಗಳಿಂದ ಸಂಕಷ್ಟ ಪರಿಹಾರ, ಅಲಂಕಾರಿಕ ವಸ್ತು ಖರೀದಿ, ಆಭರಣ ವ್ಯಾಪಾರಿಗಳಿಗೆ ಲಾಭ, ಸಮಾಜ ಸೇವಾ ಕಾರ್ಯಗಳಲ್ಲಿ ಆಕರ್ಷಣೆ, ಮೇಲಾಧಿಕಾರಿಗಳಿಂದ ಪ್ರಶಂಸೆ, ಕಲಾವಿದರ ಭೇಟಿ, ಕುಟುಂಬದಿಂದ ಉತ್ಸಾಹ. ಧನುರಾಶಿ, ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಗತಿ, ಪ್ರಯಾಣದಲ್ಲಿ ಎಚ್ಚರವಹಿಸಿ. ಗುರು ಹಿರಿಯರಿಂದ ಮಾರ್ಗದರ್ಶನ, ಮಕ್ಕಳಿಗೆ ವಿದೇಶಿ ಪ್ರಯಾಣದ ಯೋಗ, ಕುಲದೇವರ ಸ್ಮರಣೆಯಿಂದ ನೆಮ್ಮದಿ, ಹಿತಶತ್ರುಗಳ ಕಾಟ, ದಾನ ಧರ್ಮದಲ್ಲಿ ಆಸಕ್ತಿ, ವಿವೇಕದ ನಡೆನುಡಿ. ಮಕರ ರಾಶಿ, ಆರೋಗ್ಯದ ಕಡೆಗೆ ಗಮನಹರಿಸಿ. ಹಿರಿಯರ ಜೊತೆ ಮಾತಿನ ಸಮರ, ದೇವತಾ ಭಕ್ತಿ, ಶ್ರದ್ಧೆ ವೃದ್ಧಿ, ಚತುರ ನಡೆನುಡಿಯಿಂದ ಲಾಭ, ಧನ ಸಂಪತ್ತು ವೃದ್ಧಿ, ಶತ್ರುಗಳಿಂದ ತೊಂದರೆ, ಮಕ್ಕಳ ಸಾಧನೆಯಿಂದ ನೆಮ್ಮದಿ, ಆಸ್ತಿ ಹಂಚಿಕೆ, ಮಾತುಕತೆ. ಕುಂಭರಾಶಿ, ಉಳಿತಾಯ ಯೋಚನೆಯಲ್ಲಿ ಹಣ ಹೂಡಿಕೆ, ಹಿರಿಯರಿಂದ ಪ್ರೋತ್ಸಾಹ, ಮನೆಯಲ್ಲಿ ಅಶಾಂತಿಯ ವಾತಾವರಣ. ಸ್ವಂತ ಕೆಲಸಕ್ಕೆ ಆದ್ಯತೆ ಇರಲಿ, ಪ್ರಯತ್ನಕ್ಕೆ ತಕ್ಕ ಫಲ ಲಭ್ಯ, ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ, ಧಾರ್ಮಿಕ ಸಂಸ್ಥೆಗಳಿಂದ ಗೌರವ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ಪ್ರತಿಭೆಗೆ ವೃದ್ಧಿಗೆ ವಿಶೇಷ ಪ್ರಯತ್ನ, ಕುಶಲಕರ್ಮಿಗಳು ಕಲಾಕೃತಿಗಳಿಗೆ ಬೇಡಿಕೆ, ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿ, ಕಾಲಮಿತಿಯಲ್ಲಿ ಕೆಲಸ ಮುಗಿಸಲು ಒತ್ತಾಯ, ಸ್ವಂತ ಉದ್ಯಮಕ್ಕೆ ಅನಿರೀಕ್ಷಿತ ನೆರವು, ಆರೋಗ್ಯದ ಕಡೆಗೆ ಎಚ್ಚರವಹಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.